ಸರ್ಕಾರಿ ನೌಕರರಿಗೆ 78 ದಿನಗಳ ಬೋನಸ್ ಘೋಷಿಸಿದ ಸರ್ಕಾರ. ದೀಪಾವಳಿ ಬೋನಸ್ಗೆ ಸಚಿವ ಸಂಪುಟದಲ್ಲಿ ಅನುಮೋದನೆ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಕೇಂದ್ರ ಸಚಿವ ಸಂಪುಟವು ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. 78 ದಿನಗಳ ಬೋನಸ್ಸನ್ನು ಸರ್ಕಾರ ಘೋಷಿಸಿದೆ. ಕೇಂದ್ರ ಸಚಿವ ಸಂಪುಟವು ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದು 78 ದಿನಗಳ ಬೋನಸ್ಸನ್ನು ಘೋಷಿಸಿದೆ. ಸಚಿವ ಸಂಪುಟವು ರೈಲ್ವೆ ಉದ್ಯೋಗಿಗಳಿಗೆ 1,866 ಕೋಟಿ ರುಗಳ ಪ್ರಾಡಕ್ಟಿವಿಟಿ ಬೋನಸ್ಸನ್ನು ಅನುಮೋದಿಸಿದೆ. 10.9 ಲಕ್ಷ ಉದ್ಯೋಗಿಗಳಿಗೆ ಅವರ ಉತ್ತಮ ಕಾರ್ಯಕ್ಷಮತೆಗಾಗಿ ಪ್ರಯೋಜನವನ್ನು ನೀಡುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯು ರೈಲ್ವೆ ನೌಕರರಿಗೆ 78 ದಿನಗಳ ಬೋನಸ್ ಘೋಷಿಸಿದೆ. ಇದಕ್ಕಾಗಿ ಕೇಂದ್ರ ಸರ್ಕಾರ 1,865.68 ಕೋಟಿ ರುಗಳನ್ನು ಅನುಮೋದಿಸಿದೆ. ದೀಪಾವಳಿಗೂ ಮುನ್ನ ರೈಲ್ವೆ ನೌಕರರಿಗೆ ಈ ಬೋನಸ್ ಪಾವತಿಸಲಾಗುವುದು ಎಂದು ಸರ್ಕಾರ ತಿಳಿಸಿದೆ. ಈ ಮೊತ್ತವನ್ನು ರೈಲ್ವೆ ನೌಕರರಾದ ಟ್ರ್ಯಾಕ್ ನಿರ್ವಹಣಾಕಾರರು, ಲೋಕೋ ಪೈಲಟ್ಗಳು, ಟ್ರ್ಯಾಕ್ ವ್ಯವಸ್ಥಾಪಕರು ಅಂದರೆ ಗಾರ್ಡ್ಗಳು, ಸ್ಟೇಷನ್ ಮಾಸ್ಟರ್ಗಳು, ಮೇಲ್ವಿಚಾರಕರು, ತಂತ್ರಜ್ಞರು, ತಂತ್ರಜ್ಞ ಸಹಾಯಕರು, ಪಾಯಿಂಟ್ಮೆನ್ಗಳು, ರೈಲ್ವೆ ಸಚಿವಾಲಯದ ನೌಕರರು ಮತ್ತು ಇತರ ಗುಂಪುಗಳ ಉದ್ಯೋಗಿಗಳಿಗೆ ಪಾವತಿಸಲಾಗುತ್ತದೆ. ಅಧಿಕಾರಿಗಳಿಗೆ ಬೋನಸ್ಗಳು ಸಿಗೋದಿಲ್ಲ. ಕಳೆದ ವರ್ಷ ಸಹ 78 ದಿನಗಳ ಬೋನಸ್ ನೀಡಲಾಗಿತ್ತು. ಪ್ರತಿ ವರ್ಷ ದುರ್ಗಾ ಪೂಜೆ ಅಥವಾ ದಸರಾ ರಜಾದಿನಗಳಿಗೆ ಮುಂಚಿತವಾಗಿ ಅರ್ಹ ರೈಲ್ವೆ ಉದ್ಯೋಗಿಗಳಿಗೆ PLB ಪಾವತಿಸಲಾಗುತ್ತದೆ. ಕಳೆದ ವರ್ಷ ಮೋದಿ ಸರ್ಕಾರವು ರೈಲ್ವೆ ಉದ್ಯೋಗಿಗಳಿಗೆ 2,029 ಕೋಟಿ ರುಗಳ ಬೋನಸ್ಸನ್ನು ಅನುಮೋದಿಸಿತ್ತು. ಇದರಿಂದ 1,72,240 ಉದ್ಯೋಗಿಗಳಿಗೆ ಪ್ರಯೋಜನವಾಯಿತು. ರೈಲ್ವೆ ಮಂಡಳಿಯ ಅಧಿಕೃತ ಮೂಲಗಳು ಬಂಗಾಳ, ಬಿಹಾರ್ ಮತ್ತು ಇತರ ಸ್ಥಳಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ದಸರಾ ಮೊದಲು ಬೋನಸ್ ಸಿಗಲಿದೆ ಎಂದು ಸೂಚಿಸುತ್ತವೆ. ಉತ್ತರ ಭಾರತದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಸಾಮಾನ್ಯವಾಗಿ ದೀಪಾವಳಿಗೆ ಮೊದಲು ಬೋನಸ್ ನೀಡಲಾಗುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.